ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಿರುವ ಎಲ್ಲ ನನ್ನ ಸಹೋದರ ಸಹೋದರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ, ಇವತ್ತು ಪ್ರಮುಖವಾದ ಒಂದು ಟಾಪಿಕ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ. ಏನಪ್ಪ ಅಂದ್ರೆ, ಕೆಲವು ಜನ ವಿಶ್ವಾಸಿಗಳು ಅನ್ಯ ಜನರಿಂದ ನಾವು ಯೇಸು ಕ್ರಿಸ್ತನನ್ನು ಅರ್ಥಕೊಂಡಾಗ ಕೆಲವು ಪದ್ಧತಿಗಳನ್ನ ಚೇಂಜ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಏನು ತಿನ್ನಬೇಕು, ದೇವರು ಏನು ಹೇಳಿದ್ದಾರೆ ಅನ್ನೋ ಒಂದು ಸ್ವಲ್ಪ ಜ್ಞಾನ ಕಡಿಮೆ ಇರೋದ್ರಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏಕೆ ಈ ವಿಡಿಯೋನ ಮಾಡಬೇಕಂದ್ರೆ, ನನಗೆ ಮೊನ್ನೆ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರು. ಒಂದು ಫಂಕ್ಷನ್ಗೆ ಹೋದಾಗ ಕೆಲವು ವ್ಯಕ್ತಿಗಳು ಬಂದಿದ್ರು. ಅಲ್ಲಿಗೆ ಬಂದಾಗ ಅವರು ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಬಂದಿದ್ದಾರೆ, ಬೇರೆ ಸಭೆಗಳಿಗೆ ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ಊಟ ಹಾಕುವ ಸಮಯದಲ್ಲಿ ನಾವು ಕ್ರಿಸ್ತನನ್ನು ನಂಬಿದ್ದೇವೆ, ನಾವು ಇದನ್ನ ತಿನ್ನೋದಿಲ್ಲ, ಇದನ್ನ ನಾವು ಮುಟ್ಟೋದಿಲ್ಲ, ಇದು ನಾನು ಮೊದಲು ತುಂಬಾ ಆಸೆ ಬಿದ್ದು ತಿಂತದ್ದೆ, ಈಗ ಅದನ್ನು ನಾನು ತಿನ್ನೋದಿಲ್ಲ ಅಂತೇಳಿ ಹೇಳು. ಇವರು ಯಾವ ಚರ್ಚ್ಗೆ ಹೋಗ್ತಾರೆ ನನಗಂತೂ ಗೊತ್ತಿಲ್ಲ, ಮತ್ತು ಅಲ್ಲಿ ಯಾವ ರೀತಿ ಅವರು ಬೋಧನೆಯನ್ನ, ಸ್ಪೀಚನ್ನ, ವಾಕ್ಯವನ್ನ ಯಾವ ರೀತಿ ಬೋಧಕರು ಹೇಳಿದ್ದಾರೋ ಗೊತ್ತಿಲ್ಲ. ಆದರೆ ಅವರ ಮಾತು ಸ್ವಲ್ಪ ನನಗೆ ಮನಸ್ಸಿಗೆ ತಡ್ತು. ಅದಕ್ಕೋಸ್ಕರ ಇಂಥ ಜನ ಇನ್ನ ಇದ್ದಾರ, ಇಂಥ ಒಂದು ವಿಶ್ವಾಸಿಗಳು ಇನ್ನು ಅನೇಕ ಮಂದಿ ಇರಬಹುದು ಎಂಬ ಒಂದು ಇದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡುವುದಾದ್ರೆ, ಅನೇಕ ಕ್ರೈಸ್ತವರು ಮೊದಲು ಕ್ರಿಸ್ತನನ್ನ ನಂಬೋಕ್ಕಿಂತ ಮೊದಲು ಹಂದಿ ಮಾಂಸವನ್ನ ತಿಂತಾ ಇರ್ತಾರೆ. ಆದರೆ ಯೇಸು ಕ್ರಿಸ್ತನನ್ನ ನಂಬದ ಮೇಲೆ ಈ ಹಂದಿ ಮಾಂಸವನ್ನ ಬಿಟ್ಟುಬಿಟ್ಟಿರ್ತಾರೆ. ಇದು ಒಂದು ಅಶುದ್ಧ ಆಹಾರ, ಇದು ದೇವರು ಇದನ್ನ ತಿನ್ನಬಾರದು ಅಂತ ಹೇಳಿದ್ದಾರೆ ಅಂತೇಳಿ ಅನೇಕ ವಿಶ್ವಾಸಿಗಳು ನಮ್ಮ ಕೋಲಾರ ಆಗಲಿ, ನಮ್ಮ ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಈ ಮುಳುಬಾಗ್ಲು ಈ ಸೈಡಲ್ಲಿರೋ ಜನ ಎಲ್ಲ ಏನ್ ಮಾಡ್ತಾ ಇದಾರೆ, ಇದನ್ನ ತಿನ್ನೋದನ್ನ ಬಿಟ್ಟು ಬಿಡ್ತಾ ಇದಾರೆ. ಇಷ್ಟಕ್ಕೂ ದೇವರ ವಾಕ್ಯ ಇದನ್ನ ಏನ್ ಹೇಳುತ್ತೆ ಅಂತ ವಿವರಣೆಯನ್ನ ನಾನು ಕೊಡಕ್ ಹೋಗ್ತಾ ಇದ್ದೀನಿ. ನೋಡಿ ದೇವರ ಮಕ್ಕಳೇ, ನಾವು ಯಾಜಕ ಕಂಡ 11ನೇ ಅಧ್ಯಾಯ ಅದರ 7ನೇ ವಾಕ್ಯವನ್ನ ನೋಡೋಣ. ಏನಿದೆ ಅದರಲ್ಲಿ ಅಂದ್ರೆ, ಹಂದಿಯು ಗೊರಸು ಸೀಳಿಯದೆ, ಆದರೂ ಅದು ಮೆಲುಕು ಹಾಕುವುದಿಲ್ಲವಾದ್ದರಿಂದ ಅದು ನಿಮಗೆ ಅಶುದ್ಧ. ಇವುಗಳ ಮಾಂಸವನ್ನು ನೀವು ತಿನ್ನಬಾರದು, ಇವುಗಳ ಎಣವನ್ನು ಮುಟ್ಟಬಾರದು, ಇವುಗಳನ್ನು ಅಶುದ್ಧವೆನಿಸಬೇಕು. ಇಲ್ಲಿ ಈ ವಾಕ್ಯವನ್ನು ಓದಿದಾಗ ಇದರಲ್ಲಿ ಇಂಪಾರ್ಟೆಂಟ್ ಒಂದು ಪದವಿದೆ. ಏನಂದ್ರೆ, ಆದರೂ ಅದು ಮೆಲುಕು ಹಾಕುವುದಿಲ್ಲವಾದ್ದರಿಂದ ಅದು ನಿಮಗೆ. ಅದು ನಿಮಗೆ ಅಂದ್ರೆ ಯಾರಿಗೆ? ಇದು ಪದ ಮೈನು. ಏನಂತ? ಅದು ನಿಮಗೆ. ಏನಂತೆ? ಅದು ಅಶುದ್ಧವಾಗಿದೆ. ಅವುಗಳ ಮಾಂಸವನ್ನು ನೀವು ತಿನ್ನಬಾರದು, ಅದರ ಎಣವನ್ನು ಮುಟ್ಟಬಾರದು, ಅವು ಅಶುದ್ಧವೆನಿಸಬೇಕು. ಇದನ್ನ ಇಷ್ಟಕ್ಕೂ ಯೇಸು ಕ್ರಿಸ್ತನು ಯಾರಿಗೆ ಹೇಳ್ತಾ ಇದ್ದಾನೆ, ಯೆಹೋವನು ಯಾವ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ ಅನ್ನೋ ಒಂದು ವಿವರಣೆಯನ್ನ ನಿಮ್ಗೆ ಕೊಡ್ತೀನಿ. ಅದು ನಿಮಗೆ. ಇಷ್ಟಕ್ಕೂ ಅದರ ತಲೆಭಾಗದಲ್ಲಿ ನೋಡೋದಾದ್ರೆ 1ನೇ ವಚನದಲ್ಲಿ, ಯೆಹೋವನು ಮೋಶೆ ಮತ್ತು ಆರೋನನ ಸಂಗಡ ಮಾತಾಡಿ ಆಜ್ಞಾಪಿಸಿದೇನೆಂದರೆ, ನೀವು ಇಸ್ರಾಯೇಲರಿಗೆ ಹೀಗೆ ಹೇಳಬೇಕು. ಯಾರಿಗೆ ಹೇಳಬೇಕಂತೆ? ನೀವು ಇಸ್ರಾಯೇಲರಿಗೆ ಇದನ್ನ ಹೇಳಬೇಕು. ಏನ್ ಹೇಳಬೇಕು? ಯಾವ ಆಹಾರವನ್ನ ನೀವು ತಿನ್ನಬೇಕು, ಯಾವ ಆ ರೀತಿ ತಿನ್ನಬಾರದು ಅಂತ ಹೇಳಿ ದೇವರು ಇವರಿಗೆ ಆಜ್ಞೆಯನ್ನು ಕೊಡ್ತಾರೆ. ಯಾರಿಗೆ? ಇಸ್ರಾಯೇಲ್ ಜನರಿಗೆ ಕೊಡ್ತಾ ಇದ್ದಾನೆ. ಕ್ರಿಶ್ಚಿಯನ್ ಅವರು ತಿನ್ನಬಾರದು ಅಂತ ಹೇಳಿದಾರ, ಇನ್ನಾದ್ರೆ ಇಸ್ರಾಯೇಲ್ ಅವರು ತಿನ್ನಬಾರದು ಅಂತ ದೇವರು ಹೇಳಿದ್ದಾರೆ ಎಂಬ ಪದವನ್ನ ನೀವು ನೋಡಬಹುದು. ಇಷ್ಟಕ್ಕೂ ಈ ಮೋಶೆ ಆರೋನರು ಯಾರು ಅಂದ್ರೆ ಇಸ್ರಾಯೇಲರ ಅಧಿಕಾರ, ಏನಂದ್ರೆ ಅಧಿಕಾರಿಗಳಾಗಿರ್ತಾರೆ. ಅವರು ಯಾರಿಗೆ ಹೇಳ್ತಾ ಇದಾರೆ ಅಂದ್ರೆ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದಾರೆ. ಏನಂತ ಹೇಳ್ತಾ ಇದಾರೆ ಅಂದ್ರೆ, ನೀವು ಈ ಹಂದಿಯ ಮಾಂಸವನ್ನ ತಿನ್ನಬೇಡರಿ, ತಿನ್ನಕೂಡದು ಅಂತೇಳಿ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾರೆ. ಇದು ಯಾಕೆ ಹೇಳಿದನು, ಏನು ಹೇಳಿದನು ಅಂತ ಅದನ್ನ ವಿವರಣೆಯನ್ನು ನಾನು ಕೊಡುವುದಿಲ್ಲ. ಆದರೆ ಈ ಹಂದಿ ಮಾಂಸವನ್ನ ಇಸ್ರಾಯೇಲ್ ಜನರು ತಿನ್ನಬಾರದು ತಿಳಿ ದೇವ್ರು ಏನ್ ಮಾಡ್ತಾ ಇದ್ದಾನೆ, ಪಾಯಿಂಟ್ ಔಟ್ ಮಾಡಿ ಅಧಿಕಾರಿಗಳ ಮುಖಾಂತರ ಇದನ್ನ ಹೇಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಹೊಸ ಒಡಂಬಡಿಕೆ ಆಗಲಿ ಹಳೆ ಒಡಂಬಡಿಕೆ ಆಗಲಿ ತೆಗೆದುದಾದ್ರೆ ಅನೇಕ ಧನವಂತರು ಹಂದಿಗಳ ಸಾಕಾಣಿಕೆಯನ್ನು ಮಾಡಿರುವುದನ್ನು ನಾವು ನೋಡಿದ್ದೀವಿ. ನಮಗೆ ಉದಾಹರಣೆಗೆ
ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದರೆ ತಪ್ಪಿ ಹೋದ ಮಗ, ದಾರಿ ತಪ್ಪಿ ಹೋದ ಮಗನನ್ನ ಬಗ್ಗೆ ನೋಡೋದಾದರೆ ಅಲ್ಲಿ ಲಾಸ್ಟ್ ಆಗಿ ಆ ಮಗ ಎಲ್ಲವನ್ನ ಹಾಳು ಮಾಡಿ ಲಾಸ್ಟ್ ಏನ್ ಮಾಡ್ತಾರೆ, ಹಂದಿಗೆ ಹಾಕುವ ಒಟ್ಟನ್ನು ತಿನ್ನಲು ಹೋದ ಎಂಬ ಒಂದು ಪದವನ್ನ ನೀವು ನೋಡಿರ್ತೀರಿ, ಆ ವಾಕ್ಯವನ್ನ ನೋಡಿರ್ತೀರಿ. ಹಂಗಾದ್ರೆ ಅಲ್ಲಿ ಹಂದಿ ಫಾರ್ಮ್ಸ್ ಇತ್ತು, ಹಂದಿಗೆ ಏನಾಗ್ತದ್ರು ಊಟವನ್ನು ಹಾಕಿ ಸಾಕುವಂತ ಒಂದು ವ್ಯಕ್ತಿಗಳನ್ನ, ಆ ಒಂದು ಪೋಟ್ರಿಗಳನ್ನ ನಾವು ಏನ್ ಮಾಡಬಹುದು, ಕಾಣಬಹುದು. ಇಲ್ಲಿ ನಿಮಗೆ ಮೊದಲನೇದಾಗಿ ಹೊಸ ಒಡಂಬಡಿಕೆಯಲ್ಲಿ 1 ಕೊರಿಂಥ 8:8 ದೇವರ ವಾಕ್ಯ ಏನಿರ್ತದಂತೆ, ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾಗದು. ತಿನ್ನದಿದ್ದರೆ ನಮಗೆ ಕಡಿಮೆ ಇಲ್ಲ, ತಿಂದರೆ ನಮಗೆ ಹೆಚ್ಚಿಲ್ಲ. ಇಲ್ಲಿ ಆಹಾರ ಪದ್ಧತಿ ಬಗ್ಗೆ 1 ಕೊರಿಂಥ 1:8 ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆಹಾರ ನಮ್ಮ ದೇವರ ಸನ್ನಿಧಿಗೆ ಸೇರಲಾಗದು. ನಾವು ಈ ಒಂದು ಪದಾರ್ಥವನ್ನು ತಿಂದ್ರೆ ನಾವು ದೇವರ ಸನ್ನಿಧಿಗೆ ಹೋಗ್ತೀರಿ, ಈ ಒಂದು ಪದಾರ್ಥವನ್ನ ನಾವು ತಿಂದಿಲ್ಲ ಅಂದ್ರೆ ದೇವರ ಸನ್ನಿಧಿಗೆ ಹೋಗೋದಿಲ್ಲ ಅನ್ನುವಂಥದ್ದಿಲ್ಲ. ಆಹಾರದಿಂದ ಏನಂತೆ ದೇವರ ಸನ್ನಿಧಿಗೆ ನಾವು ಹೋಗಲಾರರು. ಇವಾಗ ಎಕ್ಸಾಂಪಲ್ಸು, ಅನೇಕ ಬ್ರಾಹ್ಮಣರು ಕೂಡ ಯೇಸು ಕ್ರಿಸ್ತನನ್ನ ನಂಬ್ಕೊಂಡಿರ್ತಾರೆ. ಅವ್ರು ಏನ್ ಮಾಡೋದಿಲ್ಲ, ವೆಜ್ ಆಗಿರ್ತಾರೆ, ನಾನ್ ವೆಜ್ ಆಗಿರ್ತಾರೆ, ವೆಜ್ ಆಗಿರ್ತಾರೆ. ಅವರು ಮಾಂಸಾಹಾರವನ್ನು ತಿನ್ನೋದಿಲ್ಲ. ಅದೇ ರೆಡ್ಡಿಸು, ಗೌಡಸು ಇವರು ಕೂಡ ಯೇಸು ಕ್ರಿಸ್ತನನ್ನು ನಂಬಿಕೊಂಡಿರ್ತಾರೆ. ಇವರು ಮಾಂಸಾಹಾರವನ್ನು ಭಜಿಸುವಂತರಾಗಿರ್ತಾರೆ. ಆದ್ರೆ ಇಲ್ಲಿ ತಿಂದಿರುವಂತ ಬ್ರಾಹ್ಮಣನು ಯೇಸು ಕ್ರಿಸ್ತನ ನಂಬಿಕೊಂಡ್ಬಿಟ್ರೆ ಆತನೇನು ವಿಶೇಷವಾದವನಲ್ಲ. ತಿನ್ನುವ ಗೌಡ ಆಗಲಿ ರೆಡ್ಡಿ ಆಗಲಿ ದೇವರ ಮುಂದೆ ಏನು ಕಡಿಮೆ ಏನಿಲ್ಲ. ಇಲ್ಲಿ ದೇವರ ಸನ್ನಿಧಿಯಲ್ಲಿ ಯಾರು ತಿಂದ್ರೆ ಮೇಲು, ಯಾರು ತಿಂದಿಲ್ಲ ಅಂದ್ರೆ ಕಡಿಮೆ, ನಾನ್ ವೆಜ್ ಅಂತ ಏನಿಲ್ಲ. ಮಾಂಸಾಹಾರವನ್ನ ತಿಂದಿರೋ ಹೋಗ್ರಿ, ಎಲ್ಲರೂ ಯೇಸು ಕ್ರಿಸ್ತನಿಗೆ ಏನಾಗಿದ್ದಾರೆ, ಸಮವಾಗಿದ್ದಾರೆ ಅಂತ ದೇವರ ಸನ್ನಿಧಿಯಲ್ಲಿ ಇದು ಎಲ್ಲ ಸಮವಾಗಿದೆ ಅಂತೇಳಿ 1 ಕೊರಿಂಥ 8:8 ಹೇಳ್ತದೆ. ನಿಮಗೆ ಉದಾಹರಣೆಗೆ ಇವಾಗ ನಾವು ನಾರ್ತ್ ಈಸ್ಟ್ ಕಡೆಗೆ ಹೋದ್ರೆ, ನಾಗಾಲ್ಯಾಂಡು ಅಲ್ಲೆಲ್ಲ ಹೋದ್ರೆ ನಾಯಿಗಳನ್ನ ಏನ್ ಮಾಡ್ತಾ ಇದಾರೆ, ಕೊಂದು ತಿಂತಾರೆ, ಬೆಕ್ಕುಗಳನ್ನ ಕೊಂದು ತಿಂತಾರೆ. ಚೈನಾದಲ್ಲಿ ಹೋದ್ರೆ ವಿಧವಾದ ಪ್ರಾಣಿಗಳನ್ನ ತಿಂತಿದ್ದಾರೆ. ಹಂಗಾದ್ರೆ ದೇವ್ರು ಅವ್ರನ್ನೆಲ್ಲ ನೋಡಿ ಏನಾಗ್ತಾ ಇದಾರೆ, ಪಾಪಿಗಳು ನೀವು ಅಸಹ್ಯ ಅಂತೇಳಿ ದೇವರು ಎಲ್ಲೂ ಹೇಳ್ತಲ್ಲ. ಏನಂತೆ, ನೀವು ತಿಂದ್ರೆ ಏನು ಹೆಚ್ಚು ಇಲ್ಲ, ತಿಂದಿಲ್ಲ ಅಂದ್ರೆ ನೀವೇನೋ ಕಡಿಮೆನೂ ಇಲ್ಲ. ಇದು ದೇವರ ಸನ್ನಿಧಿಗೆ ಏನ್ ನಿಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ ಅಂತೇಳಿ ದೇವರು ಸ್ಪಷ್ಟವಾಗಿ 1 ಕೊರಿಂಥ 8:8 ಹೇಳ್ತದೆ. ರೋಮಪುರ 14:23 ದೇವರ ವಾಕ್ಯ ಹೇಳ್ತದೆ, ಇದು ಸರಿಯೋ ಸರಿ ಇಲ್ಲವೋ ಎಂದು ಸಂಶಯ ಪಡದೆಯವನು ಧನ್ಯನು. ಸಂಶಯ ಪಟ್ಟು ಉಣ್ಣುವುದು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಯಾವುದಕ್ಕೂ ನಂಬಿಕೆ ಆಧಾರವಿಲ್ಲದೆ ಅದು ಪಾಪ. ನಾವು ರೋಮಪುರದಲ್ಲಿ ಯಾವುದನ್ನು ಸಂಶಯ ಪಡದೆ ನಾವು ಎಲ್ಲವನ್ನ ತಿಂದ್ರೆ ನಮಗೇನು ತೊಂದರೆ ಇಲ್ಲ. ಇದು ಇದು ತೂ ಅಂತ ಹೇಳೋದು ಏನಂತೆ, ಪಾಪವಾಗಿದೆ. ಇಲ್ಲಿ ಯೇಸು ಕ್ರಿಸ್ತನ ಸ್ಪಷ್ಟವಾಗಿ ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನ ಬರೆದ ಸುವಾರ್ತೆ 7:18 ದೇವರು ಒಂದು ಮಾತನ್ನು ಹೇಳ್ತಾರೆ, ನಿಮಗೂ ಅಷ್ಟು ಬುದ್ಧಿ ಇಲ್ಲವೇ? ಹಂಗಂದ್ರೆ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ, ಏನು ಜ್ಞಾನವಿಲ್ಲ ನಿನಗೆ, ಏನು ತಲೆ ಇಲ್ಲ ನಿನಗೆ, ಏನು ಮೆದುಳಿಲ್ಲ ನಿಮಗೆ ಅಂತ ಏನ್ ಹೇಳ್ತಾ ಇದ್ದಾರೆ, ಹೊರಗಿನಿಂದ ಮನುಷ್ಯನ ಒಳಕ್ಕೆ ಹೋಗುವಂಥದ್ದು ಅವನ ಹೃದಯಕ್ಕೆ ಸೇರದೆ ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುವುದರಿಂದ ಅವನನ್ನು ಓಲೆ ಮಾಡಲಾರದೆಂದು ನಿಮಗೆ ತಿಳಿಯಲಿಲ್ಲವೇ ಎಂದು ಹೇಳಿದನು. ನೋಡಿ, ಯೇಸು ಕ್ರಿಸ್ತನೇ ಸತತವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಂತೆ, ಒಂದು ಮನುಷ್ಯ ಅದು ವೆಜ್ ಆಗಲಿ, ನಾನ್ ವೆಜ್ ಆಗಲಿ, ಮಾಂಸ ಆಗಲಿ, ಹಂದಿ ಮಾಂಸ ಆಗಲಿ, ಬೇರೆ ಮಾಂಸ ಆಗಲಿ, ಯಾವುದೇ ಮಾಂಸವಾದ್ರೂ ಅದು ತಿಂದರೆ ನಮ್ಮ ಹೃದಯಕ್ಕೆ ಹೋಗೋದಿಲ್ಲಂತೆ. ಅದು ನಮ್ಮ ಹೊಟ್ಟೆಗೆ ಹೋಗಿ ನಮ್ಮ ಹೊಟ್ಟೆಯಲ್ಲಿ ನಮಗೆ ಯಾವುದು ಒಳ್ಳೆಯ ಒಂದು ಪ್ರೋಟೀನ್ಸ್ ಕೊಡುತ್ತೋ ಅದನ್ನೆಲ್ಲವನ್ನ ತೆಗೆದುಕೊಂಡು ವೇಸ್ಟ್ ಏನ್ ಮಾಡುತ್ತಂತೆ, ಅದು ಟಾಯ್ಲೆಟ್ಗೆ ಹೋಗುವಂಥದ್ದಾಗಿದೆ ಅಂತ ಸತತವಾಗಿ ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಯಾರು ಇಸ್ರೇಲ್ ಜನರ ಒಂದು ಯೂದನಾಗಿದ್ದು. ಆತನ ಏನ್ ಹೇಳ್ತಾ ಇದ್ದಾನೆ, ಯೂದನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇದು ಎಲ್ಲ ಮನುಷ್ಯನ ಆಹಾರದಿಂದ ಏನಾಗ್ತಾ ಇಲ್ಲ, ಕೆಡುವುದಿಲ್ಲ, ಅದು ಒಳ್ಳೇದು, ಮನುಷ್ಯನಿಗೆ ಏನು ಬೇಕಾದ್ರೂ ತಿನ್ನಬಹುದು, ಇದು ಕೆಟ್ಟದು, ಇದು ಒಳ್ಳೇದು. ಹಂದಿ ಮಾಂಸ ತಿಂದ್ರೆ ಅವನು ಪಾಪಿ, ಹಂದಿಗಳ ಮೇಲೆ ದೆವ್ವವನ್ನ ಕಳಿಸಿಬಿಟ್ಟಿದ್ರು ಯೇಸು ಸ್ವಾಮಿ, ಅದರಿಂದ ಹಂದಿ ಏನಾಗಿದೆ, ಸೈತಾನಿಗೆ ಹೋಲಿಕೆ ಆಗಿದೆ ಅಂತ ಅನೇಕರು ಹೇಳ್ತಾರೆ. 4ನೇ ಕ್ಲಾಸ್ ಓದಿರೋ ಅಂತ ಬೋಧಕರು. ದೇವರ ಮಕ್ಕಳೇ,
ಆ ಒಂದು ಸಮಯದಲ್ಲಿ ಆ ಹಂದಿಗಳನ್ನ ಸಾಕ್ತಾ ಇರುವ ಆ ಪ್ರಾಣಿಯಲ್ಲಿ ಮಾತ್ರ ಅದು ಹೋಗಿರುತ್ತೆ ಹೊರತು ಎಲ್ಲ ಇವಾಗಿರೋ ಹುಟ್ಟೋ ಹಂದಿಗಳಿಗೆಲ್ಲ ಅದು ಏನಾಗೋದಿಲ್ಲ, ಸೇರೋದಿಲ್ಲ. ದೇವರ ಮಕ್ಕಳೇ, ಹಂದಿ ಮಾಂಸವನ್ನು ತಿನ್ನೋರು ಕ್ರೈಸ್ತವರು ಯಾರನ ತಿಂದಿ ಅದನ್ನ ಬಿಟ್ಟವರು ಆರಾಮಾಗಿ ಬೊಂಬಟಾಗಿ ಅದನ್ನ ತಿನ್ನಿ. ಅದರಿಂದ ಒಳ್ಳೆ ಪೌಷ್ಟಿಕಾಂಶ ಇದೆ, ಒಳ್ಳೆ ಒಂದು ವಿಟಮಿನ್ಸ್ ಇದೆ. ಚೆನ್ನಾಗಿ ಅದನ್ನ ಬೇಯಿಸಿ ಅದನ್ನ ತಿನ್ನೋದ್ರಿಂದ ಯಾವುದೇ ಒಂದು ಪಾಪ ನಿಮ್ಮಲ್ಲಿ ಬರುವುದಿಲ್ಲ. ಅನೇಕರು ಇದು ದೇವ್ರು ಹೇಳ್ಬಿಟ್ಟಿದ್ದಾರೆ ಇದನ್ನ ತಿನ್ನಬಾರದು ಅಂತೇಳಿ ಅನೇಕ ಕ್ರೈಸ್ತವರು ಏನ್ ಮಾಡ್ತಾ ಇದಾರೆ, ಅದನ್ನ ತಿನ್ನೋದನ್ನ ಬಿಟ್ಟಿದ್ದಾರೆ. ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಲಿ ದೇವ್ರು ಹೇಳ್ಬಿಟ್ಟಿದ್ದಾರೆ ನಾವು ಅದನ್ನ ತಿನ್ನೋದಿಲ್ಲ, ಇದನ್ನ ತಿನ್ನೋದಿಲ್ಲ ಅಂತೇಳಿ ಅನೇಕರನ್ನ ಅಲ್ಲಿ ಏನ್ ಮಾಡ್ತಾರೆ, ಗಲಿಬಿಲಿ ಪಡಿಸಿ ಅನೇಕ ಯೇಸು ಕ್ರಿಸ್ತನ ಮಾತುಗಳಿಂದ ಹೇಳಿ ಅನೇಕರನ್ನ ಏನ್ ಮಾಡ್ತಾರೆ, ಕ್ರೈಸ್ತವಕ್ಕೆ ಬರೋರ್ನು ಕೂಡ ಅವ್ರು ಏನ್ ಮಾಡ್ತಿದ್ದಾರೆ, ಹಿಂದಟ್ಟಿ ಕಳಿಸುವಂತರಾಗಿದ್ದಾರೆ. ದೇವ್ರ ಮಕ್ಕಳೇ, ದೇವ್ರು ಇದನ್ನ ತಿಂದ್ರೆ ಒಳ್ಳೆಯದು, ಇದನ್ನ ತಿನ್ನಬಾರದು, ಇದು ಕೆಟ್ಟದು, ಇದು ಪಾಪ, ಇದು ಅಶುದ್ಧ ಅಂತ ಎಲ್ಲೂ ಹೇಳಿಲ್ಲ. ತಿನ್ನುವುದೆಲ್ಲವೂ ಒಳ್ಳೆಯದು ಅಂತ ಯೇಸು ಕ್ರಿಸ್ತನಲ್ಲಿ ಅಪೊಸ್ತಲನ ಕೃತ್ಯಗಳು 10ನೇ ಅಧ್ಯಾಯ 9ರಿಂದ ನಾವು ನೋಡುವುದಾದ್ರೆ, ಪೇತ್ರನಿಗೆ ದೇವರು ದರ್ಶನವನ್ನು ಕೊಡ್ತಾರೆ. ಎಲ್ಲ ತರಹದ ಪಕ್ಷಿಗಳು, ಪ್ರಾಣಿಗಳು ಎಲ್ಲವನ್ನ ಇದನ್ನ ಕೊಯ್ದು ತಿನ್ನುವಂತ ದೇವರು ದರ್ಶನ ಕೊಟ್ಟಾಗ ಪೇತ್ರನ ಹೇಳ್ತಾನೆ, ಥೂ ಸ್ವಾಮಿ, ಅಸಹ್ಯ ಇದು, ಬೇಡ, ನಾನು ಯಹೂದ್ಯನು, ನನಗೆ ಬೇಡ ಇದು ಅಂತ ಯೇಸು ಕ್ರಿಸ್ತನು ಹೇಳಿದಾಗ ಯೇಸು ಸ್ವಾಮಿ ಗದರಿಸ್ತಾರಲ್ಲಿ, ನಾನು ಶುದ್ಧ ಮಾಡಿದ್ದನ್ನ ನೀನು ಯಾಕೆ ಇದನ್ನ ಅಶುದ್ಧವೆಂತೀಯ ಅಂತೇಳಿ ಪೇತ್ರನನ್ನ ಗದರಿಸ್ತಾರೆ. ಆ ಒಂದು ಸಂದರ್ಭವನ್ನ ನೋಡ್ತೀವಿ. ದೇವರ ಮಕ್ಕಳೇ, ಹಂದಿ ಮಾಂಸ ತಿನ್ನುವುದರಿಂದ ನಾವೇನು ಕೆಡುವುದಿಲ್ಲ. ಇದನ್ನ ನೀವು ಕ್ರೈಸ್ತವರು ತಲೆದಲ್ಲಿಕ್ಕೋಬೇಕು. ಎಲ್ಲ ನಾವು ಫಂಕ್ಷನ್ಗೆ ಹೋದಾಗ ಅವರು ಮಾಡಾಕ್ದಾಗ ಇದು ನಾವು ಯೇಸು ಕ್ರಿಸ್ತನ ಕಡೆಗೆ ಬಂದ್ಬಿಟ್ಟಿದ್ದೀರಿ, ನಾನು ಮೊದಲು ತುಂಬಾ ಚೆನ್ನಾಗಿ ತಿಂತದ್ದೆ, ಇವಾಗ ನಾನು ತಿನ್ನೋದಿಲ್ಲ ಅಂದಾಗ ಅಲ್ಲಿರುವ ಏನಪ್ಪ ಯೇಸು ಸ್ವಾಮಿ ಈ ತರ ತಿನ್ನಬೇಡ, ಈ ತರ ತಿನ್ನಬೇಡ ಅಂತೇಳಿ ಯೇಸು ಕ್ರಿಸ್ತನ ಪ್ರೀತಿ ಮಾಡೋ ಇನ್ನ ನಂಬದೇ ಇರೋರು ಕೂಡ ಅದನ್ನೇನಾಗ್ತಾರೆ, ಹಿಂದಟ್ಟಿ ಹೋಗ್ತಾರೆ. ಇದರಲ್ಲಿ ಇನ್ನೇನು ಪದ್ಧತಿಗಳಿರುತ್ತೆ ಅಂತೇಳಿ ಭಯ ಬೀಳುವಂತರಾಗ್ತಾರೆ. ದೇವ್ರ ಮಕ್ಕಳೇ, ಯೇಸು ಸ್ವಾಮಿನ ನಾವು ಅಡಿಗೆ ಮನೆಗೆ ತರುವಂತ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ನೀವು ಏನು ಬೇಕಾದರೂ ತಿನ್ನಿ, ವೆಜ್ ತಿನ್ರಿ, ನಾನ್ ವೆಜ್ ತಿನ್ರಿ, ಹಂದಿ ಮಾಂಸ ತಿನ್ನಿ, ಇನ್ನ ಬೇರೆ ಬೇರೆ ವಿಧವಾದ ಮಾಂಸಗಳನ್ನು ತಿನ್ರಿ, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಆದ್ರೆ ಯೇಸು ಕ್ರಿಸ್ತನನ್ನ ನಾವು ಏನು ಮಾಡಬೇಕು, ಹೃದಯದಲ್ಲಿ ನಂಬಬೇಕು ಹೊರತು ಆಹಾರದಲ್ಲಿಂದ ಪದ್ಧತಿಯಿಂದ ಅಲ್ಲ ಅಂತ ಇಲ್ಲಿ ಎಲ್ಲದಕ್ಕಿಂತ ಪ್ರಮುಖವಾದ ಒಂದು ಮಾತು ಹೇಳಿ ನಾನು ಮುಗಿಸುವಂತನಾಗಿದ್ದೇನೆ. ರೋಮಪುರದ ಬರೆದ ಪತ್ರಿಕೆ 14:20ರಲ್ಲಿ ದೇವರು ಕೆಟ್ಟಿದ್ದನ್ನು ನೀವು ಆಹಾರದ ನಿಮಿತ್ತವಾಗಿ ಕೆಡವಬೇಡ, ಎಲ್ಲಾ ಪದಾರ್ಥಗಳು ಶುದ್ಧವೇ. ಇದು ನಮಗೆ ಆಹಾರದ ನಿಮಿತ್ತವಾಗಿ ಇಂಪಾರ್ಟೆಂಟ್ ಆಗಿ ಕೊಡುವ ಒಂದು ದೇವರ ಒಂದು ಸಂದೇಶ ಏನಂದ್ರೆ, ದೇವರು ಕಟ್ಟಿದ್ದನ್ನು ನೀನು ಆಹಾರದ ನಿಮಿತ್ತವಾಗಿ ಕೆಡವಬೇಡ. ಸುವಾರ್ತೆಗೆ ಆಹಾರದ ನಿಮಿತ್ತ ಏನಾಗಬಾರ್ದು, ಅಡ್ಡಿ ಆಗಬಾರ್ದು. ಇದು ತಿಂದ್ರೆ ಅಶುದ್ಧ, ಇದು ತಿಂದ್ರೆ ಶುದ್ಧ ಅಂತ ದೇವರ ಸತತವಾಗಿ ಹೇಳ್ಬಿಟ್ಟಿದ್ದಾರೆ. ನೀನ್ ಏನು ತಿಂದ್ರು ಅದು ನಿನ್ನ ಹೊಟ್ಟೆಗೆ ಹೋಗುತ್ತೆ ಹೊರತು ಅದು ನಿನ್ನ ಹೃದಯಕ್ಕೆ ಹೋಗೋದಿಲ್ಲ ಅಂತ ದೇವರ ವಾಕ್ಯ ಹೇಳಿದ್ದಾರೆ. ಇನ್ನು ಕ್ರೈಸ್ತವನ್ನ ನಂಬಿ ಯಾರ್ಯಾರು ಈ ಹಂದಿ ಮಾಂಸವನ್ನ ಬಿಟ್ಟಿರ್ತೀರೋ, ಅದನ್ನ ತಿನ್ನಬೇಕು ಅಂತ ನಿಮಗೆ ಇಷ್ಟ ಆಗಿರುತ್ತೋ ಅಂಥವ್ರು ದಯವಿಟ್ಟು ಆರಾಮಾಗಿ ಬೊಂಬಾಟಾಗಿ ತಂದಿ ಮಾಡಿ ಅದನ್ನ ಬೇಯಿಸಿ ಚೆನ್ನಾಗಿ ನಿಮಗೆ ಏನು ಯಾವ ರೀತಿ ತಿನ್ಬೇಕು ಅನ್ಸುತ್ತೋ ಆ ರೀತಿ ತಿನ್ರಿ. ಅದರಿಂದ ನೀವು ಅಶುದ್ಧರಾಗೋದಿಲ್ಲ, ಅದರಿಂದ ನೀವು ಪಾಪಿಗಳಾಗೋದಿಲ್ಲ, ನೀವು ಆರಾಮಾಗಿ ತಿನ್ಬೋದು. ಎಷ್ಟೋ ಜನ ಈ ವಾಕ್ಯಗಳನ್ನ ತಿಳಿದೀರಾ, ಈ ವಾಕ್ಯಗಳನ್ನ ಅರ್ಥಕೊಳ್ಳೋದಿರಾ ಇದನ್ನ ಬಿಟ್ಟಿರ್ತಾರೆ. ಓ, ಯೇಸು ಸ್ವಾಮಿ ಹೇಳಿಬಿಟ್ಟಿದ್ದಾರೆ, ಈ ಹಂದಿ ಮಾಂಸವನ್ನು ತಿಂದ್ರೆ ನಾವು ಪಾಪಿಗಳು ಅಂತ. ದೇವರ ಮಕ್ಕಳಿಗೆ ಯಾವುದೇ ಒಂದು ಪಾಪ ಇರೋದಿಲ್ಲ. ಇದರಿಂದ ಒಳ್ಳೆ ಪ್ರೋಟೀನ್ಸ್ ಬರುತ್ತೆ, ಒಳ್ಳೆ ಒಂದು ಆಹಾರ ಆಗಿರುತ್ತೆ, ಇದನ್ನ ತಿನ್ರಿ. ಇನ್ನೊಂದು ನಿಮಗೆ ಪ್ರಮುಖವಾಗಿ ಹೇಳ್ಬೇಕಾಗಿರೋದೇನಂದ್ರೆ, ತಿಂದಿರೋರ್ನ ದೇವರು ಇದನ್ನೆಲ್ಲ ಶುದ್ಧ ಮಾಡಿದಾನೆ, ಆಹಾರನ ತಿನ್ನಿ ಅಂತ ಕೂಡ ನಾವೇನ್ ಮಾಡಬಾರ್ದು, ಫೋರ್ಸ್ ಮಾಡಬಾರ್ದು. ಅಪೊಸ್ತಲನು ಪೌಲನು ಕೆಲವು ಜನ ತಿಂದಿಲ್ದಾಗ ಅಂತವ್ರ ಸಂಗಡ ನಾವೇನು ಮಾಡಬಾರ್ದು, ಅವರ ಒಂದು ನಂಬಿಕೆ, ಅವರ ಒಂದನ್ನ ಬಲಹೀನ ಆಗಬಾರ್ದು ಅಂತೇಳಿ ಅವರು ತಿನ್ನುವಂತ ಪದಾರ್ಥವನ್ನ ಇಲ್ಲಿ ಪೌಲನು ತಿಂತಾನೆ. ಅದೇ ರೀತಿ ದೇವರು ಶುದ್ಧ ಮಾಡಿಬಿಟ್ಟಿದ್ದಾನೆ, ನೀವು ತಿಂದಿಲ್ದಿರೋರು ಕೂಡ ತಿನ್ರಿ ಅಂತ ಹೇಳಿ ನಾವು ಯಾವತ್ತೇ ಆಗಲಿ ಫೋರ್ಸ್ ಮಾಡಬಾರ್ದು. ಇದು ಸುವಾರ್ತೆಗೆ ಅಡ್ಡಿ ಆಗುವಂತದ್ದಾಗಿ ಇರುತ್ತೆ. ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮ ಅಲ್ಲೇನಾಗುತ್ತೆ, ಕೆಳಗೆ ಬೀಳುವಂತದ್ದಾಗಿದೆ. ಯಾವತ್ತೇ ಆಗಲಿ ನಾವು ತಿಂದಿರೋ ವ್ಯಕ್ತಿಗಳನ್ನ ಫೋರ್ಸ್ ಮಾಡಕ್ ಹೋಗ್ಬಾರ್ದು. ಇವಾಗ ನಮ್ಮ ಮನೆಯಲ್ಲೇ ಎಷ್ಟೋ ಜನ, ನನ್ನ ಹೆಂಡತಿ ಆಗಲಿ, ನನ್ನ ಮಕ್ಕಳಾಗ್ಲಿ, ನಾನು ಯಾವುದೇ ಒಂದು ಪದಾರ್ಥವನ್ನ ಇದು ತಿನ್ರಿ ಅಂತ ನಾವು ಯಾವತ್ತೇ ಆಗಲಿ ನಾನು ತಿಂದಿರೋಂಥ ವ್ಯಕ್ತಿಗಳನ್ನ ಫೋರ್ಸ್ ಮಾಡಕ್ ಹೋಗೋದಿಲ್ಲ. ನೀವು ಅದೇ ರೀತಿ ಫೋರ್ಸ್ ಮಾಡಬಾರ್ದು. ತಿನ್ನೋರು ಅದನ್ನ ಆಹಾರವನ್ನ ಬೊಂಬಾಟಾಗಿ ತಿನ್ನಿ. ಅದರಲ್ಲೂ ಈ ಕಡೆ ಈ ಮುಳಬಾಗ್ಲು, ಈ ಕೋಲಾರು, ಈ ಚಿಕ್ಕಬಳ್ಳಾಪುರ, ಈ ಚಿಂತಾಮಣಿ, ಮಾಲೂರು ಕಡೆ ಕೆಲವು ಕ್ರೈಸ್ತರು ಮೊದಲು ತಿಂತಾದ್ರು
ದೇವರನ್ನು ನಮ್ಮ ಮೇಲೆ ಬಿಟ್ಬಿಟ್ಟಿರ್ತಾರೆ. ಇದು ಅಶುದ್ಧ ಪದಾರ್ಥ ಅಂತೇಳಿ. ದಯವಿಟ್ಟು ಇದು ಅಶುದ್ಧ ಪದಾರ್ಥ ಅಲ್ಲ, ಇದು ಒಳ್ಳೆ ಒಂದು ಶುದ್ಧ ಪದಾರ್ಥ. ದೇವರು ಇದನ್ನು ಶುದ್ಧಿ ಮಾಡಿದ್ದಾನೆ. ದಯವಿಟ್ಟು ಎಲ್ಲನ ಫಂಕ್ಷನ್ಗಳಿಗೆ ಹೋದಾಗ ದಯವಿಟ್ಟು ಮಾಡಿ ಹಾಕಿದಾಗ ಆರಾಮಾಗಿ ತಿನ್ರಿ. ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ರಿ, ಏದೇ ಒಂದು ತೊಂದರೆ ಇಲ್ಲ. ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಿಂದ ಯಾವುದೇ ಒಂದು ತೊಂದರೆ ಇಲ್ಲ. ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾಗದು. ತಿನ್ನದಿದ್ದರೆ ನಮಗೆ ಕಡಿಮೆ ಇಲ್ಲ, ತಿಂದರೆ ನಮಗೆ ಹೆಚ್ಚಿಲ್ಲ ಅಂತ ದೇವರು ಸ್ಪಷ್ಟವಾಗಿ ವಾಕ್ಯ ಹೇಳಿದ್ದಾನೆ. ನಾವು ತಿನ್ನೋ ಪದಾರ್ಥ ನಮ್ಮ ಹೊಟ್ಟೆಗೆ ಹೋಗುತ್ತೆ ಹೊರತು ಅದು ನಿನ್ನನ್ನ ದೇವರ ಹತ್ರ ಕರ್ಕೊಂಡು ಹೋಗೋದಿಲ್ಲ ಅಂತ ಕೂಡ ದೇವರ ವಾಕ್ಯ ಹೇಳುತ್ತೆ. ದೇವರ ಮಕ್ಕಳೇ, ಯಾರ್ಯಾರು ಹಂದಿ ಮಾಂಸ ತಿನ್ನಬೇಕು, ದೇವ್ರು ಇದನ್ನು ಹೇಳಿ ನನಗೆ ಒಳ್ಳೆ ಒಂದು ನಾನು ತಿನ್ನುವಂಥ ಫುಡ್ಡು ದೇವ್ರು ಬೈಬಲ್ ನನಗೆ ನಿಲ್ಲಿಸ್ಬಿಟ್ಟಿದೆ ಅಂತ ಯಾರನ್ನ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಬೊಂಬಾಟಾಗಿ ಏನು ಬೇಕೋ ತೆಗೆದುಕೊಂಡು ಹೋಗಿ ಮಾಡಿ ತಿನ್ನಿ ನೀವು. ದೇವರು ಇದರಿಂದ ಯಾವುದೇ ಒಂದು ತೊಂದರೆ ಇಲ್ಲ. ನೀವು ದೇವರು ಶುದ್ಧ ಮಾಡಿದ್ದನ್ನು ನಾವು ಅಶುದ್ಧ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತಾ ಒಂದು ಚಿಕ್ಕ ಒಂದು ಸಂದೇಶವನ್ನ ಕ್ರೈಸ್ತವದಲ್ಲಿ ಓಡಾಡ್ತಾ ಇರುವ ಒಂದು ಚಿಕ್ಕ ಒಂದು ಕನ್ಫ್ಯೂಸನ್ನ ನಾನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಈ ಕಡೆ ಜನರಿಗೆ ಅಂತ ಹೇಳುತ್ತಾ ಇಲ್ಲಿಗೆ ನಾನು ಈ ವಾಕ್ಯವನ್ನು ನಿಲ್ಲಿಸ್ತಾ ಇದ್ದೀನಿ. ಮುಂದೆ ಇನ್ನ ಅನೇಕ ದೇವರ ವಾಕ್ಯಗಳನ್ನು ಹೇಳಲು ನಾನು ಇಷ್ಟ ಬೀಳ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲನ್ನು ಹೊಸದಾಗಿ ನೋಡಿ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಿಗಾಗಿ ನೀವು ಕಾಯ್ತಾರೆ ಅಂತ ಹೇಳುತ್ತಾ ಇಲ್ಲಿಗೆ ಈ ಒಂದು ಚಿಕ್ಕ ಒಂದು ಕ್ವಶನ್ ಅಂಡ್ ಆನ್ಸರ್ನ ನಾನು ಇಲ್ಲಿಗೆ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳುತ್ತಾ ಸಂಶಯವನ್ನ ಮುಗಿಸ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಆಮೆನ್.